ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಶಹರ ಠಾಣೆಯ ಈದ್ ಮಿಲಾದ್ ಹಬ್ಬದ ಶಾಂತಿ ಸಭೆಯನ್ನು ದಿನಾಂಕ 20/8/2026 ಸಾಯಂಕಾಲ 6 ಗಂಟೆಗೆ ಶಾಂತಿಸಭೆ ನಡೆಯಿತು. ಶಾಂತಿಸಭೆಯ ಅಧ್ಯಕ್ಷತೆಯನ್ನು ಡಿವೈಎಸ್ಪಿಗಳಾದ ಶ್ರೀ ಸೈಯದ್ ರೋಷನ್ ಜಮೀರ್ ಎಸ್ ಅವರು ವಹಿಸಿಕೊಂಡಿದ್ದು, ಜಮಖಂಡಿಯ ಮುಸ್ಲಿಂ ಸಮಾಜದ ಹಿರಿಯರಾದ ಉದ್ಯಮಿಗಳಾದ ಜಮಖಂಡಿ ಅಂಜುಮನ್ ಕಮಿಟಿ ಅಧ್ಯಕ್ಷರಾದ ತೌಫಿಕ್ ಪಾರಪ್ನಲ್ಲಿ ಇವರು ಕೂಡ ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ದಿನಾಂಕ 26/8/2026 ಬುಧವಾರ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ದೇಶದಾದ್ಯಂತ ಮತ್ತು ರಾಜ್ಯಾದ್ಯಂತ ಆಚರಿಸುತ್ತಾರೆ. ನಮ್ಮ ಜಮಖಂಡಿಯಲ್ಲಿ ಅತಿ ವಜ್ರಮಣೆಯಿಂದ ಮುಸ್ಲಿಂ ಬಾಂಧವರು ಈ ಈದ್ ಮಿಲಾದ್ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜಮಖಂಡಿಯ ಸಿಪಿಐಯಾದ ಮಲ್ಲಪ್ಪ ಮಡ್ಡಿ, ಜಮಖಂಡಿ ಶಹರ ಪಿಎಸ್ಐಯಾದ ಅನಿಲ ಕುಂಬಾರ ನೇತೃತ್ವದಲ್ಲಿ ಈ ಸಭೆಯು ಜರುಗಿತು. ಹಲವಾರು ಮುಸ್ಲಿಂ ಸಮಾಜದ ಮುಖಂಡರುಗಳು ಹಾಗೂ ಹಿಂದೂ ಸಮಾಜದ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜಮಖಂಡಿ ಡಿವೈಎಸ್ಪಿಯಾದ ಶ್ರೀ ಸೈಯದ್ ರೋಷನ್ ಜಮೀರ್ ಎಸ್ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮಾಧ್ಯಮದ ಮೂಲಕ ತಿಳಿಸಿದ್ದು ಏನೆಂದರೆ, ಯಾವುದೇ ಕಾರ್ಯಕ್ರಮವೂ ನಡೆದರೆ ಡಿಜೆಯನ್ನು ಹಚ್ಚುವಂತಿಲ್ಲ. ಈದ್ ಮಿಲಾದ್ ಹಬ್ಬಕ್ಕೂ ಗಣೇಶ ಚತುರ್ಥಿ ಹಬ್ಬಕ್ಕೂ ಯಾವುದೇ ಹಬ್ಬಗಳಿಗೆ ಡಿಜೆ ಬಳಸಬಾರದು. ಹಚ್ಚಲು ಪರ್ಮಿಷನ್ ಕೂಡ ಕೊಡದಿಲ್ಲ. ಒಂದು ವೇಳೆ ಯಾರಾದರೂ ಡಿಜೆಯನ್ನು ಪರ್ಮಿಷನ್ ಇಲ್ಲದೆ ಬಳಸಿದರೆ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಡಿವೈಎಸ್ಪಿಯವರು ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸಿದರು. ಜಮಖಂಡಿ ಸಿಪಿಐಯಾದ ಮಲ್ಲಪ್ಪ ಮಡ್ಡಿಯವರು ಮಾತನಾಡಿ, ಕಾರ್ಯಕ್ರಮ ಮುಗಿದ ನಂತರ ಮುಧೋಳ ರಸ್ತೆಯಲ್ಲಿ ಆಗಿರಬಹುದು, ಜಮಖಂಡಿ ನಗರದಲ್ಲಿ ಆಗಿರಬಹುದು, ಮೋಟಾರ್ ಸೈಕಲ್ ವೇಗದಿಂದ ಬರುವುದು ಹೋಗುವುದು ಯಾರೂ ಮಾಡಬಾರದು. ಯಾರಾದರೂ ಮಾಡಿದ್ದೇ ಆದರೆ ಅವರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳುತ್ತೀವಿ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಸಿಪಿಐಯವರು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ತೌಫಿಕ್ ಪಾರಪ್ನಲ್ಲಿ, ಶ್ರೀ ಪ್ರದೀಪ್ ಮೇಟಗುಡ, ರಾಜು ಮೋಸಳ, ವಕೀಲರಾದ ವಿನೋದ್ ಇವರು ಕೂಡ ಈದ್ ಮಿಲಾದ್ ಶಾಂತಿ ಸಭೆಯಲ್ಲಿ ಮಾತನಾಡಿದರು. ಟ್ರಾಫಿಕ್ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು. ಅಲ್ಲಿ ಹುಡುಗರು ಲೈನ್ ಶಿಪ್ ಬರ್ತಿರ್ತಾರೋ, ಗಾಡಿ ಬರ್ತಾವೆ, ಗಾಡಿಗಳು ಅಲ್ಲಿ ಬಂದು ಅಲ್ಲೇ ನಿಂದಿರ್ತಾವೆ, ಹುಡುಗರು ಜಿಗಿದು ಬರುವಂಥ ಪರಿಸ್ಥಿತಿ ಬರ್ತದೆ. ಒಂದು ಸ್ವಲ್ಪ ನಮ್ಗೆ ಟ್ರಾಫಿಕ್ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಲ್ಲಿ. ಯಾಕಂದ್ರೆ ರೌಂಡಿಂಗ್ ಈ ಕಡೆ ಇದರಿಂದ ಎಲ್ಲ ಪೂರ ಮುಗಿಸ್ಕೊಂಡು ಕಡೆ ಔಟಿಗಲ್ಲಿಂದ ಬರ್ತೈತೆ. ಔಟಿಗಲ್ಲಿಂದ ಥಿಯೇಟರ್ ಚೌಕದಿಂದ ಸೀದಾ ಅಲ್ಲೇ ಕಟಕರ ಓಣಿ ಸೀದಾ ಕಡೆ ಹಿಂಗೆ ಬಂದು ಸೀದಾ ಕಡೆ ಹೋಗ್ತಿರ್ತಾರೆ. ಅದಕ್ಕೆ ನಮಗೆ ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಗಾಡಿಗಳು ಭಾಳ ಆಗ್ಯಾವು. ಅದಕ್ಕೆ ಒಂದು ಸ್ವಲ್ಪ ಟ್ರಾಫಿಕ್ ಅದ, ಒಂದು ಸ್ವಲ್ಪ ನಮ್ಗೆ ಅದನ್ನ ನಮ್ಗೆ ಸಮಸ್ಯೆ ಐತಿ. ನೀವೆಲ್ಲ ಬಂದೋಬಸ್ತ್ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಎಲ್ಲ ಕರೆಕ್ಟ್ ಮಾಡ್ತೀರಿ. ನಮ್ದು ಅದು ಒಂದೇ ನಮಗೆ ಒಂದು ಸ್ವಲ್ಪ ಇದಾಗೈತಿ. ಅದೊಂದು ಸ್ವಲ್ಪ ಮಾಡಿಕೊಡ್ಬೇಕಂತ ಹೇಳಿ ನಮಸ್ಕಾರ ಅಂತ ಹೇಳಿ. ಮೊಹಮ್ಮದ್ ಪೈಗಂಬರ್ ಅವರು ಈ ದೇವರ ಕೊನೆಯ ಪ್ರವಾದಿ ಅಂತ ಹೇಳಿ ಇವ್ರಿಗೆ ಏನು ಶಾಂತಿ ದೂತರನ್ನಾಗಿ ಕಳಿಸಿದರು. ಇವರ ಸಂದೇಶನೇ ಇತ್ತು ಶಾಂತಿ ಅಂತ. ಸಮಾಜದಲ್ಲಿ ಆಗಿನ ಅರಬಿನ ಸ್ಥಿತಿಯಲ್ಲಿ ಬಹಳಷ್ಟು ಸಮಾಜದಲ್ಲಿ ಅಸಮತೋಲನ ಇತ್ತು, ಗೊಂದಲದ ವಾತಾವರಣ ಇತ್ತು, ಯಾರಿಗೆ ಮುಯ್ಯ ತರ ವಾತಾವರಣ ಇತ್ತು. ಆ ಕಾಲದಲ್ಲಿ ಬಂದು ಒಂದು ಶಾಂತಿಯ ಸಂದೇಶವನ್ನು ಕಳಿಸಿ ಯಾವ ರೀತಿ ಒಬ್ಬ ಮನುಷ್ಯ ಶಾಂತ ರೀತಿಯಿಂದ ತನ್ನ ಜೀವನವನ್ನು ನಡೆಸಬೇಕು, ಅಕ್ಕಪಕ್ಕದಲ್ಲಿರುವ ಮನೆಯ ಅವರ ಜೊತೆ ಸಹಬಾಳ್ವೆ ಸಹೋದರತೆಯಿಂದ ಹೇಗೆ ಇರಬೇಕನ್ನು ಕಳಿಸಿಕೊಟ್ಟರು ನಮ್ಮ ಪ್ರವಾದಿ ಪೈಗಂಬರ್. ಈಗ ಶಾಂತಿ ಸಭೆಯ ನಾವು ಇಲ್ಲಿ ಎಲ್ಲ ಸೇರ್ಪಡಿದ್ವಿ. ನಮ್ಮ ವಕೀಲ ಬಾಂಧವರು ಅದಾರ, ನಮ್ಮ ಪತ್ರಿಕಾ ಮಾಧ್ಯಮದವರು ಅದಾರ, ಸಮಾಜದ ಮುಖಂಡರು ಅದಾರ. ನಮ್ಮ ಜಮಖಂಡಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಸರುವಾಸಿ ಆಗಿದ್ದಕ್ಕ ಶಾಂತಿಯಿಂದ ಇಲ್ಲಿ ಯಾವುದೇ ರೀತಿ ಒಬ್ಬರಿಗೊಬ್ಬರ ಅಸೂಯೆ ಆಗಲಿ, ಕೀಳು ಮಟ್ಟದ ನೋಡೋದಾಗಲಿ, ದ್ವೇಷ ಆಗಲಿ ಇಲ್ಲ. ಯಾಕಿಲ್ಪ ಅಂದ್ರೆ ನಮ್ಮ ಪ್ರದೀಪ್ ಸರ್ ಹೇಳಿದ್ರಿ, ಆ ದಿಕ್ಕಿಗೆ ಕಾಡಿಸಿದ್ರು ಸರ್ ಇವರು ಅದಾರ, ಇಲ್ಲಿ ನಮ್ಮ ಅಬೂಬಕರ್ ದರ್ಗಾ ಯಾರ ನಡುವೆ ನಮ್ಮ ಜಮಖಂಡಿ ಕರೆ ಇತ್ತು, ನಿಜ ಐತಿ. ಯಾಕಂದ್ರೆ ಇದು ಗುರು ಹಿರಿಯರ ವಾಡಿಕೆ ಐತಿ. ಆ ವಾಡಿಕೆಯಿಂದ ನಾವು ಅದನ್ನ ಮುಂದುವರಿಸ್ಕೊಂಡು ಬಂದಿರ್ತೀವಿ. ಇದೇ ರೀತಿ ವಾಡಿಕೆನ ನಾವು ಮುಂದಿನ ಪೀಳಿಗೆಗಾಗಲಿ ಮುಂದೆ ಓಡಿಸ್ಕೊಂಡು ಹೋಗೋದು ನಮ್ಮದು ಒಂದು ಸಂದೇಶ. ಅದೇ ರೀತಿ ಈಗ ಈದ್ ಮಿಲಾದ್ ಈಗ ಏನು ನಡೀತಿದ್ರೆ ಈ ರ್ಯಾಲಿಗಳು ನಡೀತಾವೆ ನಮ್ಮ ಇದ್ರೊಳಗೆ ಜಮಖಂಡಿಯೊಳಗ. ಈ ಕೋಲ್ಡ್ ಏರಿಯಾದಲ್ಲಿ ಸ್ವಲ್ಪ ಸಾರಿಗೆ ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಆಗಿದೆ ಸರ್, ಕಾಳಜಿ ವಹಿಸಬೇಕು. ಆಮೇಲೆ
ಯಾವುದೇ ಇಲ್ಲಿ ಗಾಡಿಗಳು ಸಣ್ಣ ಮಕ್ಕಳು ಸ್ವಲ್ಪ ಇದ್ರೊಳಗೆ ಭಾಗವಹಿಸ್ತಾರೆ ಸರ್. ಅವ್ರು ಸ್ವಲ್ಪ ಸಣ್ಣ ವಯಸ್ಸಿರ್ತೈತಿ, ತುಂಟತನದಿಂದ ಕಾಡಿ ಇದು ಮಾಡ್ತಾ ಹೇಳಿದ್ರು ನಮ್ಗೆ ರಾಜು ಸರ್, ಅದು ಹೇಳಿ ಅದು ಕರೆ ನಿಜ ಐತಿ, ನಾವು ನೋಡಿವು. ಅದೇ ರೀತಿ ಸ್ವಲ್ಪ ಬಂದೋಬಸ್ತ್ ಸ್ವಲ್ಪ ಅವ್ರಿಗೆ ಪೊಲೀಸ್ ಸಿಬ್ಬಂದಿ ಅವ್ರದ್ದು ಆತಪ್ಪ ಅಂದ್ರೆ ಅದು ಒಂದು ಒಳ್ಳೆಯದಾಗ್ತೈತಿ. ಅದೇ ರೀತಿ ಮತ್ತು ಎಲ್ಲರೂ ಈ ಹಬ್ಬ ಒಂದೇ ಧರ್ಮದ ಸೀಮಿತ ಆಗಿತ್ತಂತ ಇರುವುದಿಲ್ಲ. ಎಲ್ಲ ಸಮಾಜದ ಮುಖಂಡರು, ಎಲ್ಲ ಧರ್ಮದವರು ಕೂಡಿ ಪ್ರೀತಿಯಿಂದ, ವಿಶ್ವಾಸದಿಂದ, ಬಹಳ ಹೆಮ್ಮೆಯಿಂದ ನಾವೆಲ್ಲರೂ ಆಚರಿಸೋಣ, ಶಾಂತಿ ರೀತಿಯಿಂದ ಆಚರಿಸೋಣ. ಇದ ಒಂದು ಸಂದೇಶ ಬಾಗಲಕೋಟೆ ಜಿಲ್ಲೆಗಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯ, ಇಡೀ ದೇಶಕ್ಕೆ ನಾವು ಸಲ್ಲಿಸೋಣ. ಈ ರೀತಿ ಶಾಂತಿ ರೀತಿಯಿಂದ ಈ ಒಂದು ನಮ್ಮ ಹಬ್ಬ ನಾವು ಆಚರಿಸ್ತೀವಿ. ಎಲ್ಲ ಹಬ್ಬ, ಹೋಳಿ ಹಬ್ಬ ಆಗಲಿ, ಪಂಚಮಿ ಆಗಲಿ, ನಮ್ಮ ಶ್ರಾವಣ ಮಾಸ ಹೇಳಿದ್ರು, ಎಲ್ಲ ಹೇಳಿದ್ರು, ಯಾವುದೇ ಹಬ್ಬ ಆಗಲಿ, ಯಾವುದೇ ಧರ್ಮದ ಎಲ್ಲ ಹಬ್ಬಗಳನ್ನು ಎಲ್ಲರೂ ಕೂಡಿ ನಾವು ಶಾಂತಿ ರೀತಿಯಿಂದ ಆಚರಿಸೋದು, ಇದ ಒಂದು ಸಂದೇಶವನ್ನು ಹೇಳಿ ನನಗೆ ಮಾತಾಡೋ ಕೂಡ ಅವಕಾಶ ಕೊಟ್ಟಿದ್ದಾರೆ. ಶಾಂತಿ ಸಭೆ ಯಾಕೆ ಮಾಡ್ತಾರೆ ಅಂದ್ರೆ ಸಮಾಜದ ಕೋಮು ಗಲಭೆಗಳಾಗಬಾರ್ದು, ಇನ್ನಿತರ ಅಹಿತಕರ ಘಟನೆಗಳಾಗಬಾರ್ದು ಅಂತೇಳಿ ಶಾಂತಿ ಸಭೆಗಳನ್ನು ಮಾಡ್ತಾರೆ. ಅದರ ಹಿಂದಿನ ಮೊಹಮ್ಮದ್ ಪೈಗಂಬರಾಗಲಿ, ಹಿಂದಿನ ಮಹಾನ್ ಪುರುಷರಾಗಲಿ ಏನು ಹೇಳಿದಾರ, ಸಮಾಜದೊಳಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು, ಸಮಾಜಕ್ಕೆ ಒಳ್ಳೆಯ ರೀತಿಯ ದಾರಿಯನ್ನು ತೋರಿಕೊಡ್ಬೇಕಂತೇಳಿ ಅವ್ರು ತೋರಿಸ್ಕೊಟ್ಟು ಹೋಗ್ಯಾರ. ಅದೇ ರೀತಿ ಒಳಗೆ ನಾವು ದಾರಿಯನ್ನು ಕಂಡುಕೊಂಡು ಸಮಾಜದಲ್ಲಿ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ಬೇಕಂತೇಳಿ ನಾನು ತಿಳಿಸ್ತೀನಿ. ಇದರ ಜೊತೆಗೆ ಶಾಂತಿ ಸಭೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ಸಮಾಜದೊಳಗೆ ಘಟನೆಗಳಾಗಬಾರ್ದು, ಆದರೆ ನಾವು ಆ ರೀತಿ ಮುಂದೆ ಯಾವುದೂ ಅಹಿತಕರ ಘಟನೆಗಳಾಗಲಾರ್ದಂಗೆ ನೋಡ್ಕೊಳ್ಳೋ ಸಂಬಂಧ ಈ ಶಾಂತಿ ಸಭೆಯನ್ನು ಕರೀತಾರೆ. ಅದಕ್ಕೆ ಈ ಶಾಂತಿ ಸಭೆಗೆ ಆಗಮಿಸಿದಂಥ ಎಲ್ಲರಿಗೂ ತುಂಬ ಧನ್ಯವಾದಗಳು. ನಾನು ಹೇಳ್ಬೇಕು. ಈ ಶಾಂತಿ ಸಭೆಯನ್ನು ಜಮಖಂಡಿ ಪೊಲೀಸ್ ಠಾಣೆ ವತಿಯಿಂದ ಸಭೆಯನ್ನು ಮಾಡಿದ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದಂಥ ರೋಷನ್ ಜಮೇಲಿ ವೈಎಸ್ಪಿ ಸಾಹೇಬ್ರೆ ಹಾಗೂ CPI ಸಭೆಗಳಾಗಿರುವಂಥ ಮಡ್ಡಿ ಸಾಹೇಬ್ರೆ, ಸಿಟಿ ಟೌನ್ ಸ್ಟೇಷನ್ದ PSI ಸಾಹೇಬರಾಗಿರುವಂಥ ಕುಮಾರ್ ಸಾಹೇಬ್ರೆ, ಪತ್ರಕರ್ತರ ಮಿತ್ರರೇ ಮತ್ತು ಸೀರತ್ ಕಮಿಟಿಯ ಅಧ್ಯಕ್ಷರಾಗಿರುವಂಥ ಖುತ್ಬುದ್ದೀನ್ ಬಿಜಾಪುರ್ ಸಾಹೇಬ್ರೆ ಮತ್ತು ಆಗಲೇ ಮಾತಾಡಿದಂಥ ಜಂಡೆ ಅವರೇ, ಮಸಳಿ ಅವರೇ, ಪ್ರದೀಪ್ ಮಹಾರಾಜ್ ಅವರೇ, ವಿನೋದ್ ಸಾಹೇಬ್ರೆ ಹಾಗೂ ಎಲ್ಲ ಸಮಾಜದ ಮುಖಂಡರು, ಬಂಧುಗಳು ಎಲ್ಲರಿಗೂ ನಮಸ್ಕಾರ ಹಾಗೂ ಅಸ್ಸಲಾಮು ಅಲೈಕುಂ. ಇದನ್ನ ಕಾರ್ಯಕ್ರಮ ಸುಮಾರು ವರ್ಷದಿಂದ ಈದ್ ಮಿಲಾದುನ್ ನಬಿಯ ಕಾರ್ಯಕ್ರಮ ನಡೆಸ್ಕೊತ ಬಂದಿದೆ ಮತ್ತು ಯಾವತ್ತೂ ಇದರಲ್ಲಿ ಡಿಪಾರ್ಟ್ಮೆಂಟು ಸಹಕಾರ ಯಾವತ್ತೂ ನಮಗೆ ತಪ್ಪಿಲ್ಲ. ಎಲ್ಲ ಸಹಕಾರ, ಎಲ್ಲ ಸಮಾಜದ ಸಹಕಾರ ನಡೆದು ಬಂದ. ಹಿಂದೂ ಯಾವುದೂ ಗಲಭೆ ಅದು ಏನು ಆಗಿಲ್ಲ, ಮುಂದೂ ಆಗಂಗಿಲ್ಲ. ಅಂಥದ್ದೊಂದು ಜಮಖಂಡಿಯಲ್ಲಿ ಶಾಂತಿ ಇದೆ ಮತ್ತು ಎಲ್ಲ ಸಮಾಜದವರು, ಹಿಂದೂ ಮುಸ್ಲಿಂ ಎಲ್ಲ ಸಮಾಜದವರು ಒಂದಾಗಿ ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮವನ್ನು ನಾವು ಆಚರಿಸ್ತೀವಿ. ಹಾಗಾದರೆ ಪ್ರದೀಪ್ ಮಹಾರಾಜ್ ಅವರು ಹೇಳಿದ್ರಲ್ಲ, ಕಾಡು ಚಿಕ್ಕಪಾಂಡ್ರಿ ಇದೆ, ಈ ಕಡೆ ಬಬ್ಬುರಾಯನ ಗುಡಿ ಇದೆ, ಇಲ್ಲಿ ಯಾವುದೂ ಅಂತದ ಭೇದ ಭಾವ ಅಂತದ ನಮ್ಮಲ್ಲಿ ಇಲ್ಲ. ಪ್ರತಿಯೊಂದಕ್ಕೆಲ್ಲರೂ ನಾವು ಶೇರ್ ಆಕ್ಸನ್ ಮಾಡ್ತೀವಿ. ಇದಕ್ಕೂ ನನ್ನ ವಿನಂತಿ ಏನಪ್ಪಾ ಅಂದ್ರೆ ಎಲ್ಲ ಸಮಾಜದವರು ಇದಕ್ಕೆ ಬಂದ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ಬೇಕಂತ ನಾನು ಕೇಳ್ತೀನಿ. ಮತ್ತು ಇದರಲ್ಲಿ ಯಾವುದೂ ಚೇಂಜಸ್ ಅನ್ನುವಂಥದ್ದಿಲ್ಲ. ಒಂದೇ ಒಂದು ಚೇಂಜಸ್ ಏನಪ್ಪಾ ಅಂದ್ರೆ ಸೀರತ್ ಕಮಿಟಿ ಅಂತೇಳಿ ಒಂದು ಕಮಿಟಿ ಇದೆ. ಸುಮಾರು ವರ್ಷದಿಂದ ಆ ಕಮಿಟಿ ಅವರು, ಆ ಕಮಿಟಿಗೆ ಅಧ್ಯಕ್ಷರುವಂತ ಖುತ್ಬುದ್ದೀನ್ ಬಿಜಾಪುರ್ ಅವರು ಮತ್ತು ಆ ಕಮಿಟಿನಲ್ಲಿ ಎಲ್ಲ ಸಮಾಜ ಹಿರಿಯರು ಅದಾರ, ಅವ್ರು ಮಾಡ್ಕೊಂಡು ಬಂದಿದ್ರು. ಆದ್ರೆ ಈ ಸಲಕ್ಕೆ ಅವರು ನಮ್ಮ ಅಂಜುಮನ್ಗ ಅವ್ರು ನಮಗೆ ಪತ್ರವನ್ನು ನೀಡಿದ್ರು. ಏನಂತೇಳಿ, ತಾವು ಈ ನಮ್ಮ ಕಮಿಟಿ ಏನಿದೆ, ನಾವು ಕಮಿಟಿ ವತಿಯಿಂದ ಈದ್ ಮಿಲಾದುನ್ ನಬಿ ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷ. ಆದ್ರೆ ಅಂಜುಮನ್ ಕಮಿಟಿ ಪೂರಾ ಜಮಖಂಡಿ ಸಹರದ ಅಂಜುಮನ್ ಕಮಿಟಿ ಆಗಿದೆ. ಪ್ರತಿ ಒಂದು ಮಸೂತಿದಿಂದ ಒಂದೊಂದು ಅಂಜುಮನ್ ಮೆಂಬರ್ ತಾವು ತಗೊಂಡಿದ್ದೀರಿ. ಅದಕ್ಕಾಗಿ ಇದನ್ನ ಅಂಜುಮನ್ ವತಿಯಿಂದ ಆತಂದ್ರೆ ನಾವು ಭಾಳ ಖುಷಿ ಇರ್ತೈತೆ ಅಂತೇಳಿ ಅದಕ್ಕೆ ನಾವು ಎಕ್ಸೆಪ್ಟ್ ಮಾಡ್ಕೊಂಡು ಅವ್ರಿಗೂ ಅಂಜುಮನ್ ವತಿಯಿಂದ ಮಾಡಾಕತ್ತೀವಿ ಹೊರತುಪಡಿಸಿ ಮತ್ತೆ ಯಾವುದು ಚೇಂಜಸ್ ಇದ್ರೊಳಗೆ ಇಲ್ಲ. ಅಂಜುಮನ್ ವತಿಯಿಂದ ಈಗಾಗಲೇ ನಾವು ಲೆಟರ್ ಅನ್ನು PS ಸಾಹೇಬರಿಗೆ ಕೊಟ್ಟಿವಿ, ಪರ್ಮಿಷನ್ ನೀಡೋ ಸಂಬಂಧ. ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ರ್ಯಾಲಿ ಮುಖಾಂತರ ಒಂದು ಶಾಂತಿ ಸಭೆ, ಒಂದು ಒಳ್ಳೆ ಸಂದೇಶ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಮೊಹಮ್ಮದ್ ಪೈಗಂಬರ್ ಅವರು 1200-1400 ವರ್ಷ ಹಿಂದುಗಡೆ ಅವರು ಬಂದವರು. ಅವರು ಮುಸ್ಲಿಂ ಸಮಾಜಿಗೆ ಸೀಮಿತ ಅಲ್ಲ, ಎಲ್ಲ ಸಮಾಜಿಗೆ
ಅವ್ರು ಯಾವಾಗ ಹುಟ್ಟಿ ಬೆಳೆದಿದ್ರು ಆವಾಗ ಸಮಾಜ ಯಾವುದು ಇದ್ದಿದ್ದಿಲ್ಲ. ಆ ಮುಸ್ಲಿಂ ಸಮಾಜಕ್ಕೆ ಒಂದು ಹೆಸರು ತಂದವರು, ಒಂದು ಪವಿತ್ರವಾದ ಕುರಾನನ್ನು ಮೊಹಮ್ಮದ್ ಪೈಗಂಬರ್ ಮೇಲೆ ಏನು ಅಲ್ಲಾಹನ ಕಡೆಯಿಂದ ಇಳಿತು, ದೇವರ ಕಡೆಯಿಂದ ಆ ಸಂದೇಶ ಕುರಾನ್. ಆ ಕುರಾನ್ ಇದ್ದಿದ್ದು ಅವ್ರು ಮುಸ್ಲಿಂ ಸಮಾಜ ಪರವಾಗಿ ಇದ್ದಿಲ್ಲ. ಆವಾಗ ಯಾರು ಮುಸ್ಲಿಂ ಸಮಾಜದವರು ಇದ್ದಿದ್ದಿಲ್ಲ. ಸಮಾಜದಲ್ಲಿ ಒಂದೇ ಇರಬೇಕು, ಯಾವುದು ಭೇದ ಭಾವ ಇರಬಾರದು. ಹೆಣ್ಣು ಮಕ್ಕಳಂದ್ರು ಅಷ್ಟೇ, ಗಂಡು ಮಕ್ಕಳಂದ್ರು ಅಷ್ಟೇ ತೋರಿಸ್ಪಟ್ಟವ್ರು ಯಾರು ಅದಾರ ಅಂದ್ರೆ ಮೊಹಮ್ಮದ್ ಪೈಗಂಬರು. ಆ ಉದ್ದೇಶಕ್ಕಾಗಿ ಮತ್ತು ಜಗತ್ತಿನಾಗ ಆಗ ಹೇಳಿದ್ರಲ್ಲ ಮಹಾರಾಜವರು, ಬಹಳಷ್ಟು ಲೋಕಪ್ರಿಯತಾ ಅವ್ರದ್ದಿದೆ. ಆಯ್ತು, ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವ್ರದ್ದು ಯಾವುದು ಫೋಟೋ ಇಲ್ಲ, ಏನೂ ಇರ್ಲಾರ್ದು ಅವ್ರದ್ದು ಲೋಕಪ್ರಿಯತಾ ಎಷ್ಟಿದೆ ಅಂದ್ರೆ ಅದಕ್ಕೆ ಕಾರಣ ಒಂದೇ. ನಮ್ಮ ಧರ್ಮದಲ್ಲಿ, ಇಸ್ಲಾಂ ಧರ್ಮದಲ್ಲಿ ನಾವು ಒಪ್ಪುವಂಥದ್ದೇನಂದ್ರೆ ಮೊಹಮ್ಮದ್ ಪೈಗಂಬರ್ ಅವ್ರ ನೇತೃತ್ವ ಸಂಬಂಧ ಜಗತ್ತು ದೇವರು ಹುಡ್ಸ್ಯಾನು ಅಂತ ನಮ್ಮ ಇಸ್ಲಾಂ ಧರ್ಮ ಒಪ್ತೈತಿ. ಅದಕ್ಕೆ ನಾವು ಒಪ್ತೀವಿ. ಅಂಥದ್ದೊಂದು ಮಹಾನ್ ವ್ಯಕ್ತಿ ಇವತ್ತು ಅವ್ರದ್ದು ನಾವು ಹುಟ್ಟಿದ ದಿನಾಚರಣೆ ನಾವು ಆಚರಿಸಾಕತ್ತೀವಿ ಅಂದ್ರೆ ಒಂದು ಶಾಂತಿದಿಂದ ಆ ಶಾಂತಿ ಜಗತ್ತಿಗೆ ಇರ್ಲಿ ಅಂತೇಳಿ ಅವ್ರು ಬಂದವರು. ಅದು ನಾವು ಕಾರ್ಯಕ್ರಮ ಶಾಂತಿಯಾಗಿ ಮಾಡಬೇಕು, ಶಾಂತಿದಿಂದ ಹೋಗಬೇಕು, ಶಾಂತಿದಿಂದ ಕಾರ್ಯಕ್ರಮ ನಡೆಸ್ಕೋಬೇಕು. ಅದೊಂದು ಜವಾಬ್ದಾರಿ ನಮ್ದು ಇರುತ್ತದೆ. ಮತ್ತು ಇದರಲ್ಲಿ ಯಾವುದು ಭೇದ ಭಾವ ಮಾಡಲಾರ್ದ ಅವ್ರು ಯಾವುದು ಸಮಾಜಕ್ಕೆ ಸೀಮಿತ ಅಲ್ಲ. ಅದಕ್ಕಾಗಿ ಎಲ್ಲ ಸಮಾಜದವ್ರು ಇದ್ರೊಳಗೆ ಪ್ರತಿ ವರ್ಷದಂತೆ ಸೇರ್ಕೊಂಡು ಬಂದಾರ. ಮತ್ತು ಸ್ವಾಮೀಜಿಯವರು ಬರ್ತಾರ, ಮುತ್ತಿನಗತ್ತಿ ಸ್ವಾಮೀಜಿಯವರು ಬರ್ತಾರ, ಆನಂದ್ ದೇವರವ್ರು ಬರ್ತಾರ. ಬಹಳಷ್ಟು ಜನ ಇದ್ರೊಳಗೆ ಪಾಲ್ಗೊಂಡಿರ್ತಾರ. ಮತ್ತು ಈ ಸಲ ಎಲ್ಲರೂ ಬರ್ಬೇಕು. ಮತ್ತು ಪ್ರದೀಪ್ ಮಹಾರಾಜ್ ತಾವು ತಮ್ಮ ಕಮಿಟಿ ಎಲ್ಲರೂ ಬರ್ಬೇಕು. ಎಲ್ಲ ಸಮಾಜದ ಅಧ್ಯಕ್ಷಗಳು ಬರ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೋತೀನಿ ಅಂಜುಮನ್ ವತಿಯಿಂದ. ಮತ್ತು ತಾವೇನೈತಿ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಪ್ರತಿ ವರ್ಷ ನಮಗೆ ಸಹಕಾರ ನೀಡ್ಕೊತ ಬಂದಿರ್ ಸಾಹೇಬ್ರ. ಈ ವರ್ಷ ತಾವು ನೀಡ್ತಿರುತ್ತೆ ನಮಗೆ ವಿಶ್ವಾಸ ಇದೆ. ಮತ್ತು ರಾಜೀವ್ ಮಸ್ಲಿ ಅವ್ರು ಹೇಳುದು ಟ್ರಾಫಿಕ್ ಅದನ್ನ ಅಷ್ಟೇ ಅವ್ರು ತಮ್ಮ ಅನಿಸಿಕೆಯನ್ನು ಹೇಳಿದಾರ. ಆ ಟ್ರಾಫಿಕ್ದು ಏನಿರ್ತೈತಿ ಆ ಟೈಮ್ನಲ್ಲಿ ನಮ್ದು ಶಾಂತಿಯಿಂದ ಮಕ್ಕಳದು ಇರ್ತಾರೆ, ಎಲ್ಲರೂ ಇರ್ತಾರೆ, ಹೋಗ್ತಿರ್ತಾರೆ. ಆದ್ರೆ ಅದ್ರೊಳಗೆ ನೀವು ಹೆಂಗ್ ಮಾಡ್ತಾರೆ, ನಿಮ್ಗೆ ಊರು ತಿದ್ದಿದ್ದೈತಿ ಮತ್ತು ನಮ್ಮ ಶಾಂತಿ ಐತಿ. ನಮ್ಮ ಜಗತ್ತಿನಲ್ಲಿ ಯಾವುದು ನಾವು ಹತ್ತಾದ ಕೆಲಸ ಮಾಡಂಗಿಲ್ಲ. ಆದ್ರೆ ತಾವು ನಮಗೆ ಪ್ರತಿ ವರ್ಷದಂತೆ ಈ ವರ್ಷನೂ ಸಹಕಾರ ನೀಡ್ತಿರುತ್ತೆ. ತಮ್ಮ ಮೇಲೆ ನಮಗೆ ವಿಶ್ವಾಸ ಇದೆ ಸರ್. ಆ ಪ್ರಕಾರ ತಾವು ನಡೆಸ್ರಿ. ಆಮೇಲೆ ಮತ್ತೊಂದು ವಾದ ಮೀಟಿಂಗ್ನಲ್ಲಿನೂ ತಮಗೆ ಒಂದು ರಿಕ್ವೆಸ್ಟ್ ಮಾಡಿದ್ವಿ ಸರ್. ಏನಂದ್ರೆ ಎಲ್ಲ ಸಮಾಜ ಸುಮಾರು 60-61 ಸಮಾಜ ಜಮಖಂಡಿ ಮತ್ತು ಕ್ಷೇತ್ರದಲ್ಲಿ ಅದಾವ. ಎಲ್ಲ ಸಮಾಜದ ಅಧ್ಯಕ್ಷಗಳೊಳಗ ಪ್ರತಿಯೊಂದು ಮೀಟಿಂಗ್, ಹಿಂದೂ ಕಾರ್ಯಕ್ರಮ ಇರಲಿ, ಮುಸ್ಲಿಂ ಕಾರ್ಯಕ್ರಮ ಇರಲಿ, ಎಲ್ಲರೂ ಕರೆಸ್ಬೇಕಂತೇಳಿ ನಾನು ಮತ್ತೊಂದು ಸಲ ವಿನಂತಿ ಮಾಡ್ತೀನಿ ಸರ್ ತಮಗೆ. ತಾವು ಮತ್ತು ಜಮಖಂಡಿಯಲ್ಲಿ ಯಾವುದೂ ಥರದ ಡಿವೈಎಸ್ಪಿ ಸಾಹೇಬ್ ಇರ್ಬೋದು, CPI ಸಾಹೇಬ್ ಇರ್ಬೋದು, PS ಸಾಹೇಬ್ ಇರ್ಬೋದು, ತಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಭಾಳ ಚಂದ ರೀತಿಯಿಂದ ಭಾಳ ಶಾಂತಿಯಿಂದ ಪ್ರತಿಯೊಂದು ಕಾರ್ಯಕ್ರಮ ನೀವು ಸಹಕಾರ ಪಡ್ಕೊಂಡು ಬಂದಿರಿ ಸರ್. ಅದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ ಸರ್. ಮತ್ತು ಅಂಜುಮನ್ ವತಿಯಿಂದ ತಾವೇನು ಮೀಟಿಂಗ್ ಇದನ್ನು ಕರೆಸಿರಿ ಸರ್ ಶಾಂತಿ ಸಭೆ ಸಂಬಂಧ ತಮಗ ಅಧ್ಯಕ್ಷರಿಗೆ ಹಾಗೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತುಂಬ ಧನ್ಯವಾದ ಹೇಳ್ತೀನಿ ಸರ್. ಮತ್ತು ನಮಗೆ ಕರೆಸಿ ಮಾತನಾಡೋಕೆ ಅವಕಾಶ ಕೊಟ್ಟಿದಂಥ ಎಲ್ಲರಿಗೂ ತುಂಬ ಧನ್ಯವಾದ ಹೇಳುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜಮಖಂಡಿ ಸರ್ವ ಬಂಧುಗಳಿಗೆ ಮುಂದೆ ಬರ್ತಕ್ಕಂಥ ಈದ್ ಮಿಲಾದ್ ಮತ್ತು ಗೌರಿ ಗಣೇಶ ದೇಶಪಾಂಡೆ ಹೇಳ್ತಾ ಇವತ್ತಿನ ದಿನ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಈ ಏನು ಶಾಂತಿ ಸಭೆಯನ್ನು ಕೈಗೊಂಡಿದ್ದೀವಿ. ಶಾಂತಿ ಸಭೆ ವೇದಿಕೆ ಮೇಲಿರುವ ಮಾನ್ಯ ಡಿವೈಎಸ್ಪಿ ಸಾಹೇಬ್ರೆ, ಅಂಜುಮಾನ್ ಕಮಿಟಿ ಅಧ್ಯಕ್ಷರಾದ ತೌಫೀಕ್ ಪಾಟ್ನಾಜ್ ಅವರೇ, ಶಹರ್ ಠಾಣೆ PS ಅವರೇ, ಪ್ರದೀಪ್ ಅವರೇ, ವಿನೋದ್ ಅವರೇ, ಅದು ಅವರಿವರೇನಲ್ಲೇ ಎಲ್ರಿಗೂ ಇನ್ನೊಂದು ಸರಿ ನಾನು ಸ್ವಾಗತ ಮಾಡ್ತಾ, ಈಗೆಲ್ಲ ಸಾಕಷ್ಟು ಜನ ಮಾತಾಡಿದ್ರಿ ಈ ಹಬ್ಬ ಯಾಕೆ ಆಚರಣೆ ಮಾಡ್ತಾರೆ, ಅದರ ಇತಿಹಾಸ ಏನು, ಯಾವ ರೀತಿ ಆಚರಣೆ ಮಾಡ್ಕೊಂಡು ಬಂದಿರಿ, ಯಾವ ರೀತಿ ಮುಂದೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲರೂ ಹೇಳಿದಿರಿ. ಕೆಲವೊಂದು ಅಷ್ಟೇ ಈ ಹಬ್ಬದ ಸಂದರ್ಭದಲ್ಲಿ ಯಾವುದೇ ವಿಶೇಷ ಕಾರ್ಯಕ್ರಮ ಇದ್ದರೆ ಒಂದು ಮೆರವಣಿಗೆ ಇರ್ತೈತೆ. ತದನಂತರ ಈ ಮುದೋಳ್ ಹಿಲ್ಸ್ ಹತ್ರ ಹೋಗಿ ಮೇಲ್ಗಡೆ ಸ್ವಲ್ಪ ಊಟದ ವ್ಯವಸ್ಥೆ ಮಾಡಿರ್ತಾರೆ. ನಾಷ್ಟದ ವ್ಯವಸ್ಥೆ ಇರ್ತೈತೆ. ಅದು ಮುಗಿಸ್ಕೊಂಡು ಬಂದುಬಿಟ್ರೆ ಮತ್ತು ನೆಕ್ಸ್ಟ್ ಅವ್ರ ಮನೆಗಳಲ್ಲಿ ಯಾವ ರೀತಿ ಹಬ್ಬ ಆಚರಣೆ ಮಾಡ್ಕೋಬೇಕು, ಏನಾದ್ರು ಮಾಡ್ಕೊಳ್ತಾರೆ, ಮುಂದಿನ ತಯಾರಿ ಅವರು ಇರ್ತೈತೆ. ಒಂದು ರಾಜೀವ್ ಮಸ್ಲಿ ಅವ್ರು ಹೇಳಿದಂಗೆ ಟ್ರಾಫಿಕ್ ಬಗ್ಗೆ, ಟ್ರಾಫಿಕ್ ನಾವು ಈ ಲೈನ್ ಅಂದರೆ ಏನು ಪ್ರೊಸೆಸನ್ ಎಷ್ಟು ಉದ್ದ ಆಗ್ತದೆ, ಸುಮಾರು 4,000-5,000 ಜನ ಇರ್ತಾರೆ. ಸಾಕಷ್ಟು ಲೆಂತ್ ಆಗ್ತದೆ. ಟ್ರಾಫಿಕ್ ಬಗ್ಗೆ ತಾವು ಹೇಳಿದ್ರಿ, ಈ ಮಕ್ಕಳು ಏನಿರ್ತಾವೆ ಸ್ಕೂಲ್ ಮಕ್ಕಳು ಸಣ್ಣ ಮಕ್ಕಳನ್ನ ತಗೊಂಡು ಬಂದಿರ್ತಾರೆ, ಅವ್ರು ಕರೆಕ್ಟಾಗಿ 2 ಲೈನಲ್ಲಿ ಹೋಗ್ತಾರೆ. ತದನಂತರ ಬರ್ತಕ್ಕಂಥ ಏನು ಯುವಕರದಿರಿ ಅವ್ರು ಮುಂದೆ ಹೋಗೋದೇ ಇಲ್ಲ. ನಮ್ಗಲ್ಲಿ ಸಮಸ್ಯೆ ಆಗ್ತದೆ ಟ್ರಾಫಿಕ್ ಮೇಂಟೈನ್ ಮಾಡೋದು. ಸುಮಾರು 5,000-6,000 ಜನ ಎಷ್ಟು ಲೆಂತ್ ಆಗೋದು ಯೋಚನೆ ಮಾಡಿ.
ಈ ಇಷ್ಟೊಂದು ಲೆಂತ್ ಟ್ರಾಫಿಕ್ನ ಡೈವರ್ಷನ್ ಮಾಡೋದು ಕಷ್ಟ ಆಗ್ತದೆ. ನಮಗೆ ಇರೋದೇ ಇಂಪಾರ್ಟೆಂಟ್ ಏನು ಅಂತಂದರೆ ದೇಸಾಯಿ ಸರ್ಕಲಿಂದ ಹೋಗಿ ಉಮಾರಾಮೇಶ್ವರ ಟೆಂಪಲ್ ತನಕ ಆಗಿ ವಾಪಸ್ ಓಲ್ಡ್ ರೋಡ್ ಮತ್ತು ಪೋಸ್ಟ್ ಆಫೀಸ್ ರೋಡಿಂದ ಈ ಟಾಕೀಸ್ ಕಡೆಗೆ ಬರ್ತಕ್ಕಂಥದ್ದು. ಇಷ್ಟೇ ಪ್ರಮುಖ ರಸ್ತೆ ಇರೋದು. ಇದು ಒಂದು ಸಂಜು ಯಾವುದು ಶಾಲಂ ಗೇಟಿಂದ ಹೊರಡ್ತು ಅಂತಂದರೆ ನಮಗೆ ಎಲ್ಲಿವರೆಗೂ ಪೋಸ್ಟ್ ಆಫೀಸಲ್ಲಿ ಬರೋರಿಗೆ ಏನು ತೊಂದರೆ ಇಲ್ಲ. ಅದು ಒಂದೇ ಲೈನ್ ಅದು ಮ್ಯಾನೇಜ್ ಆಗ್ತದೆ. ಅಲ್ಲಿಂದ ಟರ್ನ್ ಆದಮೇಲೆ ನೋಡಿ ಕವರ್ ಆಗ್ತದೆ ಈ ಯಾವುದು ಟಾಕೀಸ್, ಸಿನಿಮಾ ಟಾಕೀಸ್, ಅಶೋಕ್ ಸರ್ಕಲ್ಲು, ನೀವು ಘಾಟಿ ಗಲ್ಲಿ ಅಂತ ಆಗಿ ಮುಂದೆ ಅಲ್ಲಿ ಶಿವಾಜಿ ಸರ್ಕಲ್ ರಸ್ತೆಗೆ ಬಂದು ಸೇರ್ಕೊಳ್ಳೋ ತನಕ ಇದೆಯಲ್ಲ, ಅಲ್ಲಿ ನಮಗೆ ಟ್ರಾಫಿಕ್ ತೊಂದರೆ ಕೊಡ್ತದೆ. ಅಲ್ಲಿಂದ ಮತ್ತೆ ಒಳಗಡೆ ಹೋಗೋದು ತೊಂದರೆ ಇಲ್ಲ. ಅಲ್ಲಿ ಸ್ವಲ್ಪ ಅಲ್ಲಿ ಏನೇನೋ ಸ್ವಲ್ಪ ಆಹಾರದ ವ್ಯವಸ್ಥೆ ಏನೋ ಪಾನೀಯ ವ್ಯವಸ್ಥೆ ಮಾಡಿರ್ತಾರೆ, ಅಲ್ಲಿ ಸ್ವಲ್ಪ ನಿಂತ್ಕೊಳ್ತಾರೆ. ನಂತರ ಅಲ್ಲಿಂದ ಹೊರಡಾದ್ಮೇಲೆ ಏನಾಗ್ತದೆ, ಮಕ್ಕಳೆಲ್ಲ ಮುಂದೆ ಹೋಗ್ತಾರೆ, ಇವರೆಲ್ಲ ಹಿಂದೆ ಹೊಡಿತಾರೆ. ಇಲ್ಲಿ ಹೌ ಕ್ಯಾನ್ ವಿ ಮ್ಯಾನೇಜ್ ದ ಟ್ರಾಫಿಕ್? ಅರ್ಧದಷ್ಟು ಜನ ಎಲ್ಲಿರ್ತಾರೆ, ಕುಂಚನೂರು ಸರ್ಕಲ್ ಅಂತ ಟಿಪ್ಪು ಸುಲ್ತಾನ್ ಸರ್ಕಲ್ ಹತ್ರ ಇರ್ತಾರೆ, ಕೋರ್ಟ್ ಆವರಣದಿಂದ ಇಟ್ಕೊಂಡು. ಉಳಿದವರೆಲ್ಲ ಇನ್ನೂ ಘಾಟಿಗಲ್ಲಿ, ಜೋಳದ ಬಜಾರ್ ಕಾಸು, ಈ ಉಮಾಮಹೇಶ್ವರ ರೋಡಲ್ಲೇ ಇರ್ತಾರೆ, ಮುಂದೆ ಹೋಗೋದೇ ಇಲ್ಲ. ಸೊ ಇದನ್ನು ತಾವು ಮ್ಯಾನೇಜ್ ಮಾಡಿಕೊಂಡ್ರೆ ನಮಗೆ ಟ್ರಾಫಿಕ್ ಮ್ಯಾನೇಜ್ ಮಾಡೋಕೆ ಅನುಕೂಲ ಆಗ್ತದೆ. ಇದು ಪ್ರತಿ ವರ್ಷ ಆಗ್ತಕ್ಕಂಥದ್ದು ನಾನು ಪ್ರತಿ ವರ್ಷ ಹೇಳ್ತೇನೆ. ಮತ್ತು ಮೆರವಣಿಗೆ ಹೊರಟ್ರೆ ಹೋಗ್ತಾ ಇರ್ತೈತೆ, ಘಾಟಿಗಲ್ಲಿಯಿಂದ ಸ್ಟಾಪ್ ಆಗ್ತಾ ಹೋಗ್ತದೆ. ಅಲ್ಲಿ ತನಕ ಎಲ್ಲೂ ಸ್ಟಾಪ್ ಆಗೋದಿಲ್ಲ. ಘಾಟಿಗಲ್ಲಿ ಒಳಗಡೆ ಬಂದ ಮೇಲೆ ಸ್ಟಾಪ್ ಆಗ್ತದೆ. ಸ್ಟಾಪ್ ಆಗಿ ಡಿವೈಡ್ ಆಗ್ತೈತೆ. ಸ್ವಲ್ಪ ಜನ ಆಜಾದ್ ನಗರದಲ್ಲಿ ಇರ್ತಾರೆ, ಇನ್ನು ಕೆಲವರು ಇನ್ನೂ ಕೋರ್ಟಲ್ಲಿ ಹೋಗ್ತಾರೆ, ಕೋರ್ಟ್ ಹತ್ರ ಹೋಗ್ತಿರ್ತಾರೆ. ಇದು ಗ್ಯಾಪ್ ಇದೆ. ಇದ್ರ ಮಧ್ಯದಲ್ಲಿ ಟ್ರಾಫಿಕ್ ಇದ್ರೆ ಎಷ್ಟೊತ್ತಂಗೆ ನಿಂತ್ಕೊಳ್ತಾರೆ, ಅದು ಆಗೋದಿಲ್ಲ. ಸೊ ದಯವಿಟ್ಟು ತಾವು ಹಿರಿಯರಿದ್ದೀರಿ, ಅಂಜುಮನಿ ಕಮಿಟಿ ಅಧ್ಯಕ್ಷರಿದ್ದೀರಿ, ಏನು ಒಂದು ಲೈನ್ ಹೋಗ್ತಾ ಇರಲಿ. ಯಾಕೆ ನಾನು ಹೇಳ್ತೀನಿ ಅಂತಂದರೆ, ಅಷ್ಟು ದೂರ ಹೋಗಬೇಕು ಅಂದರೆ ಸುಮಾರು ಒಂದು 4 ಕಿಲೋಮೀಟರ್ ಆಗ್ಬೋದು ಅನ್ನಿಸ್ತೀನಿ ಅಂತ. ಈ 4 ಕಿಲೋಮೀಟರ್ ಸಣ್ಣ ಮಕ್ಕಳು, ಅತ್ಯಂತ ಇನ್ನೂ ಸಣ್ಣ ಮಕ್ಕಳು ಇರ್ತಾರೆ, 1ನೇ ಕ್ಲಾಸ್ 2ನೇ ಕ್ಲಾಸ್ UKG ಮಕ್ಕಳು ಸಹಿತ ಇರ್ತಾರೆ. ಅದನ್ನು ನಾನು ನೋಡಿದ್ದೀನಿ. ಆ ಸಣ್ಣ ಮಕ್ಕಳು ಹಸಿವಾಗ್ತದೆ, ಹಸಿದಿರ್ತಾರೆ, ಅದನ್ನು ಮುಂದೆ ತೊಗೊಂಡು ಹೋಗ್ಬೇಕನ್ನೋದು ಯಾರೂ ವಿಚಾರ ಮಾಡೋಂಗಿಲ್ಲ. ಸೊ ಅವರೆಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋದರೆ ಟ್ರಾಫಿಕ್ ತೊಡಗಲ್ಲ. ತಾವು ಹೇಳಿದ್ರೆ ಟ್ರಾಫಿಕ್ನ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಯಾಕಂದರೆ ನಿಮ್ಮ ಪ್ರೊಸೆಷನ್ ಲೈನಿಗೆ ಎರಡೂ ಬದಿಯಲ್ಲೂ ನಮ್ಮ ಪೊಲೀಸರು ಇರ್ತಾರೆ. ಮತ್ತು ಮುಂದೆ ಹೋಗಿ ಮುಂದಿದ್ದಂಥ ಟ್ರಾಫಿಕ್ನ ಡೈವರ್ಷನ್ ಮಾಡ್ತಿರ್ತಾರೆ. ಟ್ರಾಫಿಕ್ ಏನು ತೆಗೆದುಕೊಂಡು ಅವಶ್ಯಕತೆ ಇಲ್ಲ. ಅಲ್ಲಿ ಹೋಗಿ ರೀಚ್ ಆದಮೇಲೆ ಏನು ಒಂದು ಅಂದರೆ ನಾನು ಸಮಾಜದ ಮುಖಂಡರಲ್ಲಿ ಕೇಳ್ಕೊಳ್ಳೋದು ಏನಂತಂದ್ರೆ, ಈ ಮೆರವಣಿಗೆ ಮುಗಿದ ನಂತರ ಪ್ರೊಸೆಷನ್ ಏನು ಹೋಗಿ ರೀಚ್ ಆಗ್ತದೆ, ಅಲ್ಲಿಂದ ಕೆಲವೊಂದು ಯುವಕರ ಗುಂಪುಗಳು ಈ ಧ್ವಜ ಕಟ್ಟಿಕೊಂಡು ಸುಮ್ಮನೆ ರ್ಯಾಶ್ ಆಗಿ ಮೋಟರ್ ಸೈಕಲ್ನ ಓಡಿಸ್ತಾರೆ. ನಾನು ಪ್ರತಿ ವರ್ಷವೂ ಹೇಳ್ತೇನೆ, ಈ ವರ್ಷವೂ ಕೂಡ ತಮಗೆ ಹೇಳ್ತೇನೆ, ನೀವು ನಮ್ಮೊಟ್ಟಿಗೆ ಸಹಕಾರ ಕೊಡಬೇಕು. ಯಾಕಂದರೆ ನಾವು ನಿಲ್ಲಿಸ್ಕೊಂಡು ಧ್ವಜ ಓಡಾಡೋದು ಬೇಡ. ಅವರು ಯಾವುದಾದ್ರು ಅಪಘಾತ ಅವರಿಗೆ ಆಗಲಿ ಬೇರೆದವರಾಗಲಿ ಏನಾದರೂ ಪ್ರಾಣ ಹಾನಿ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಭಾಳ ರ್ಯಾಶ್ ಆಗಿ ಹೋಗ್ತಾರೆ, ಕೂಗು ಹಾಕ್ಕೊಂಡು ಸೌಂಡ್ ಮಾಡಿಕೊಂಡೆಲ್ಲ ಹೋಗ್ತಾರೆ. ಸೊ ಅದಕ್ಕೆ ಆ ಸಂದರ್ಭದಲ್ಲಿ ನಾವು ಅದನ್ನು ತಡೆಗಟ್ಟೋ ಸಂದರ್ಭದಲ್ಲಿ ಸಮಾಜದ ಮುಖಂಡರು ನಮ್ಮ ಜೊತೆ ಕೈ ಜೋಡಿಸ್ಕೋಬೇಕು. ಈ 2 ಕೆಲಸಗಳು, ಒಂದು ಪ್ರೊಸೆಸನ್ನ ಕಂಟಿನ್ಯೂ ಹೋಗ್ತಾ ಇದ್ದರೆ, ಎರಡನೇದು ಪ್ರೊಸೆಸನ್ ಮುಗಿದ ನಂತರದ್ದೇನು ಈ ಬೈಕ್ ರ್ಯಾಲಿ ಮಾಡ್ತಾರೆ, ಅದನ್ನೇ 2 ಕಂಟ್ರೋಲ್ ಆದರೆ ಯಾವುದೇ ಕಾರಣಕ್ಕೂ ಟ್ರಾಫಿಕ್ ತೊಂದರೆ ತುಂಬ ಶಾಂತ ರೀತಿಯಿಂದ ಮೆರವಣಿಗೆ ಮುಗೀತದೆ. ತದನಂತರ ತಮ್ಮದೇನು ಪ್ರೇಯರ್ ಇರ್ತೈತೆ, ಹಬ್ಬದ ಮನೆಯಲ್ಲಿ ಅಡುಗೆ ಮಾಡುವಂಥದ್ದೆಲ್ಲ ಶಾಂತದಿಂದ ನಡೀತದೆ ಅಂತ ಹೇಳ್ತಾ, ಈ 2 ಏನು ಮೆರವಣಿಗೆ ನಂತರದ ಕಾರ್ಯಗಳಲ್ಲಿ ತಾವು ನಮ್ಮೊಟ್ಟಿಗೆ ಕೈ ಜೋಡಿಸ್ತೀವಿ, ಉಳಿದ ಸಮಾಜವು ಕೂಡ ನಮ್ಮ ಕೈ ಜೋಡಿಸ್ತಾರೆ ಅಂತ ಹೇಳ್ತಾ ನಾನು ಹೇಳ್ಕೊಂಡು ಬಂದಿದೆ. ಅದರ ನಿಮಿತ್ತವಾಗಿ ಮುಂದೆ ಬರ್ತಕ್ಕಂತಹ ಈದ್ ಮಿಲಾದ್ ಹಬ್ಬ ಹಾಗೂ ಗಣೇಶ ಹಬ್ಬದ ನಿಮಿತ್ತ ನಮ್ಮನ್ನೆಲ್ಲ ಕರೆಸಿ ಕೆಲವೊಂದು ಸೂಚನೆಗಳನ್ನು ನೀಡಬೇಕೆಂಬ ಉದ್ದೇಶದಿಂದ ಇವತ್ತು ಶಾಂತಿ ಸಭೆಯನ್ನು ಏರ್ಪಡಿಸಿದ್ದೀವಿ. ಮೊದಲನೇದಾಗಿ ಉಪವಿಭಾಗದ ವತಿಯಿಂದ ಉಪವಿಭಾಗದ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ, ಎಲ್ಲ ಸಮುದಾಯದವರಿಗೆ ಇಲಾಖೆ ವತಿಯಿಂದ ಗಣೇಶ ಹಬ್ಬದ ಹಾಗೂ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಏನಿದೆ ಯಾವಾಗಲೂ ಕೂಡ ಸನ್ನದ್ಧವಾಗಿರುತ್ತೆ. ಯಾವಾಗಲೂ ಕೂಡ 24/7 ಕೆಲಸ ಮಾಡ್ತಕ್ಕಂತಹ ಒಂದು ಸರ್ಕಾರಿ ಇಲಾಖೆ ಯಾವುದಂದರೆ ಪೊಲೀಸ್ ಇಲಾಖೆ. ಎಲ್ಲ ಸಂದರ್ಭಗಳಲ್ಲಿ ಕೂಡ ಜನರೊಂದಿಗೆ ಒಂದು ಸಹಕಾರ ಮನೋಭಾವದೊಂದಿಗೆ ಜನಸ್ನೇಹಿಯಾಗಿರ್ತಕ್ಕಂತಹ ಒಂದು ಪೊಲೀಸ್ ವ್ಯವಸ್ಥೆ ಏನಿದೆ ಕೆಲಸ ಮಾಡ್ತಾ ಇದೆ. ಆಧುನಿಕ ಭಾರತದಲ್ಲಿ ಈ ಹಿಂದೆ ಬ್ರಿಟಿಷ್ ಕಾಲದ ಪೊಲೀಸ್ನು ನೋಡಿದ್ದೀವಿ, ತದನಂತರದ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ನಾವು ಕಂಡಿದ್ದೀವಿ.
ಕಳೆದ 2-3 ದಶಕಗಳ ಹಿಂದೆ ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ಹಿರಿಯರಿಗೆಲ್ಲರಿಗೂ ಗೊತ್ತಿದೆ. ಇತ್ತೀಚಿನ ಪೊಲೀಸ್ ಇಲಾಖೆ ಏನಿದೆ ಯಾವಾಗಲೂ ಕೂಡ ಜನಸ್ನೇಹಿ ಆಗಿರ್ತಕ್ಕಂತಹ ಪೊಲೀಸ್ ಇಲಾಖೆ, ಯಾವಾಗಲೂ ಕೂಡ ಸಾರ್ವಜನಿಕರೊಂದಿಗೆ ನಾವು ಯಾವಾಗಲೂ ಕೂಡ ಇನ್ವಾಲ್ವ್ ಆಗಿಬಿಟ್ಟು ಕೆಲಸ ಕಾರ್ಯಗಳನ್ನು ಪೂರೈಸ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದೀವಿ. ಇವತ್ತಿನ ದಿನ ಈದ್ ಮಿಲಾದ್ ಹಬ್ಬದ ನಿಮಿತ್ತ ಈ ಒಂದು ಶಾಂತಿ ಸಭೆಯನ್ನು ನಾವು ಕರೆದಿದ್ದೀವಿ. ಪುನಃ ನಾವು ಗಣೇಶ ಹಬ್ಬದ ನಿಮಿತ್ತ ಪುನಃ ಶಾಂತಿ ಸಭೆಯನ್ನು ಏರ್ಪಡಿಸ್ಬಿಟ್ಟು ಅತಿ ಹೆಚ್ಚಿನದಾಗಿ ಶಾಂತಿ ಸಭೆಯಲ್ಲಿ ತೌಫೀಕರು ಹೇಳಿದ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಕರೆಸಿ ಎಲ್ಲ ಸಮುದಾಯದ ಮುಖಂಡರೊಂದಿಗೆ ಚರ್ಚೆ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ನಗರ ಠಾಣೆಯ PSI ಅನಿಲ್ ಕುಮಾರ್ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಮುದಾಯದ ಮುಖಂಡರುಗಳನ್ನ ಮುಂದಿನ ಸಭೆಗೆ ಕರೆಸಬೇಕು ಅಂತ ಹೇಳ್ಬಿಟ್ಟು ನಾನು ಸೂಚನೆ ನೀಡ್ತಾ ಇದ್ದೇನೆ. ಅನಿಲ್, ನೆಕ್ಸ್ಟ್ ಮೀಟಿಂಗ್ ಎಲ್ಲರೂ ಕರೆಸಬೇಕು. ಈ ಒಂದು ಸಂದರ್ಭದಲ್ಲಿ ಈದ್ ಮಿಲಾದ್ ಹಬ್ಬದ ಕುರಿತು ಸಂಕ್ಷಿಪ್ತವಾಗಿ ನಾನು ಕೂಡ ಮಾತಾಡಲಿಕ್ಕೆ ಬಯಸ್ತೇನೆ. ಎಲ್ಲರೂ ಕೂಡ ಮಾತನಾಡಿದ್ದಾರೆ, ಕೂಲಂಕುಷವಾಗಿ ಕೂಡ ಮಾತಾಡಿದ್ದಾರೆ. 532ನೇ ಸಾಲಿನಲ್ಲಿ 571ರಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ಆಯಿತು. ಅವರ ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ ಅವರ ಪುತ್ರನಾಗಿ 571ರಲ್ಲಿ ಅವರು ಜನಿಸ್ತಾರೆ. ಜನಿಸಿದ ನಂತರ ತಮ್ಮದೇ ಆಗಿರ್ತಕ್ಕಂತಹ ಒಂದು ಮಹತ್ ಕಾರ್ಯದಲ್ಲಿ ಅವರು ಪಾಲ್ಗೊಂಡು ಈ ಒಂದು ಪ್ರಪಂಚಕ್ಕೆ ಇಸ್ಲಾಂ ಧರ್ಮ ಏನಿದೆ ಉದಯ ಆಗಲಿಕ್ಕೆ ಕಾರಣರಾಗ್ತದೆ. ಅವರ ಒಂದು ಜೀವಿತ ಅವಧಿಯಲ್ಲಿ ಮನುಷ್ಯ ಯಾವ ರೀತಿ ಜೀವನ ಮಾಡಬೇಕು, ನಮ್ಮ ಒಂದು ನಡವಳಿಕೆ ಯಾವ ರೀತಿ ಇರಬೇಕು, ಈ ಸಮಾಜದಲ್ಲಿ ಇಸ್ಲಾಂ ಧರ್ಮದ ಕೊಡುಗೆ ಏನು, ನಮ್ಮ ಒಂದು ಸಂದೇಶವನ್ನು ನಮಗೆಲ್ಲರೂ ಕೂಡ ಹೇಳಿದ್ದಾರೆ. ಅದರ ಆಧಾರದ ಮೇಲೆ ಇವತ್ತು ಇಸ್ಲಾಂ ಧರ್ಮ ಏನಿದೆ ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಮನುಷ್ಯ ಸಾಮರಸ್ಯತೆಯ ಬದುಕನ್ನು ಮಾಡಬೇಕು. ತಮ್ಮ ನೆರೆಹೊರೆಯವರೊಂದಿಗೆ ಟೀ ತಗೊಂಡು ಆ ಕಡೆ ನಮ್ಮ ಮುಗಿದ ಮೇಲೆ ಕೊಡ್ರಿ. ಅವರು ಯಾವಾಗಲೂ ಕೂಡ ಒಂದು ಸಹೋದರತೆಯ ಬಾಳ್ವೆಯನ್ನು ನಡೆಸಬೇಕು. ಯಾವ ಸಮಾಜದಲ್ಲಿ ಅವನು ಬದುಕ್ತಾನೋ ಆ ಸಮಾಜದಲ್ಲಿ ಸಮಾಜಕ್ಕೆ ಕಂಟಕನಾಗದೆ ಸಹಬಾಳ್ವೆಯ ಜೀವನ, ಸಹೋದರತೆಯ ಜೀವನ, ಯಾರು ಕಷ್ಟದಲ್ಲಿ ಇರ್ತಾರೋ ಅವರಿಗೆ ಕೈ ಹಿಡಿತಕ್ಕಂತಹ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕು ಹೇಳ್ಬಿಟ್ಟು ಆ ಸಂದರ್ಭದಲ್ಲೇ ಅವರು ನನಗೆ ಮಾರ್ಗದರ್ಶನ ನೀಡಿದ್ದಾರೆ. ವಿಶೇಷವಾಗಿ ಬಹಳಷ್ಟು ಪ್ರವಾದಿಗಳು ಬಂದು ಹೋಗಿದ್ದಾರೆ. ಅಲ್ಲಾಹನಿಗೆ ತುಂಬ ಪ್ರೀತಿ ಪೂರ್ವಕವಾಗಿರ್ತಕ್ಕಂತಹ ಪ್ರಾಫಿಟ್ ಯಾರಪ್ಪ ಅಂದರೆ ಮೊಹಮ್ಮದ್. ಯಾವುದೇ ಪ್ರವಾದಿ ಕೂಡ ಅವರು ನೇರವಾಗಿ ಮೀಟ್ ಮಾಡಿಲ್ಲ. ಆದರೆ ಪ್ರವಾದಿ ಮೊಹಮ್ಮದ್ ಅವರ ಜೊತೆಗೆ ನೇರವಾಗಿ ಅವರು ಮೀಟ್ ಮಾಡಿರ್ತಕ್ಕಂಥ ಸಂದರ್ಭಗಳನ್ನು ನಾವು ಕುರಾನ್ನಲ್ಲಿ ನಾವು ನೋಡ್ತೀವಿ. ಹಾಗಾಗ್ಬಿಟ್ಟು ಅವರ ನಂತರ ಯಾರು ಕೂಡ ಬಂದಿಲ್ಲ ಇದುವರೆಗೂ ಕೂಡ. ಈಸ್ ದ ಲಾಸ್ಟ್ ಪ್ರಾಫಿಟ್. ಒಂದು ಭಾವೈಕ್ಯತೆಯ ಬದುಕು, ಈ ಸಮಾಜದಲ್ಲಿ ಮಹಿಳೆಯರಿಗೆ ಇರ್ತಕ್ಕಂತಹ ಗೌರವಗಳೇನು, ಮಹಿಳೆಯರಿಗೆ ಯಾವ ರೀತಿ ನಾವು ಪ್ರಾತಿನಿಧ್ಯ ಕೊಡಬೇಕು, ಅವರಿಗೆ ಈ ಸಮಾಜದಲ್ಲಿ ಯಾವ ರೀತಿ ಅವ್ರನ್ನ ನಡೆಸ್ಕೊಳ್ಬೇಕು, ಅವರು ಕೂಡ ಪುರುಷನಿಗೆ ಸಮ ಆಗಿರ್ತಕ್ಕಂತಹ
ಸಮನಾಗಿರಬೇಕು ಎಂಬ ಒಂದು ಕನಸನ್ನು ಕಂಡಿದ್ದರು, ಅದನ್ನು ಜಾರಿ ಕೂಡ ತೊಗೊಂಬಂದರು. ಹಾಗಾಗ್ಬಿಟ್ಟು ಬಸವಣ್ಣನವರು ಈ ಸಮಾಜವನ್ನು ಕಟ್ಟಲಿಕ್ಕೆ ಯಾವ ರೀತಿ ಅವರು ಹೋರಾಟಗಳನ್ನ ಮಾಡಿದ್ರು, ಅದಕ್ಕಿಂತ ಮುಂಚೆ ಪ್ರವಾದಿ ಮೊಹಮ್ಮದರು ಕೂಡ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸ ಕಾರ್ಯಗಳನ್ನು ಅವ್ರು ಮಾಡಿದ್ದಾರೆ. ಹಾಗಾಗ್ಬಿಟ್ಟು ಅವ್ರನ್ನ ನಾವು ಭಾಳಷ್ಟು ಎತ್ತರದ ಸ್ಥಾನದಲ್ಲಿ ಒಂದು ಇಸ್ಲಾಂ ಧರ್ಮ ಏನಿದೆ ನಾವು ನೋಡ್ತೀವಿ. ಅವರ ಒಂದು ಹುಟ್ಟುಹಬ್ಬ ಏನಿದೆ ತುಂಬ ಅತಿ ವಿಜೃಂಭಣೆಯಿಂದ ಗೌರವಪೂರ್ವಕವಾಗಿ ಅವರಿಗೆ ಕಳಂಕ ಬಾರದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಮಖಂಡಿ ನಗರ ಪ್ರದೇಶ ಏನಿದೆ, ಈ ತಾಲೂಕೇನಿದೆ, ಇದು ಸಾಮರಸ್ಯತೆಯ ತಾಲೂಕು. ಸಹೋದರತೆಯ ಮನೋಭಾವವನ್ನು ಅದನ್ನು ತಮ್ಮಲ್ಲಿನೇ ಜಾರಿ ಮಾಡಿಕೊಂಡು ನಡೆದು ಬಂದಿರತಕ್ಕಂತಹ ದಾರಿ ಏನಿದೆ ಇಲ್ಲಿ ನಾವು ಕಾಣ್ತೀವಿ. ಹಾಗಾಗ್ಬಿಟ್ಟು ಅಷ್ಟೇ ಅಲ್ಲದೆ ಈ ಒಂದು ಭಾಗ ಏನಿದೆ ಇದು ಶರಣರ ನಾಡು. ಇದು ಬಸವಣ್ಣನವರು ಈ ನಾಡಿನಲ್ಲಿ ನೆಲೆಸಿದ್ದಾರೆ ಇಲ್ಲಿ. ಹಾಗಾಗ್ಬಿಟ್ಟು ಆ ಒಂದು ಅವರ ಒಂದು ಆಶೀರ್ವಾದ ಏನಿದೆ ಈ ಭಾಗದ ಜನರ ಮೇಲೆ ಇದೆ. ಅವರ ಒಂದು ನಡೆದಿರ್ತಕ್ಕಂಥ ದಾರಿ ಏನಿದೆ ಅದನ್ನು ಅನುಸರಿಸಿಕೊಂಡು ನಮ್ಮ ಹಿರಿಯರೆಲ್ಲರೂ ಕೂಡ ಬಂದಿದ್ದಾರೆ. ಹಾಗಾಗ್ಬಿಟ್ಟು ಇಂಥ ಒಂದು ನಾಡಿನಲ್ಲಿ ನಾವು ಜನ್ಮ ತಾಳ್ಬೇಕಾದ್ರೆ ನಾವೆಲ್ಲರೂ ಕೂಡ ಪುಣ್ಯವಂತರು. ಹಾಗಾಗಿ ಈ ಒಂದು ಹಬ್ಬ ಏನಿದೆ ವೈಶಿಷ್ಟ್ಯಪೂರ್ಣವಾಗಿ ಅದನ್ನು ಆಚರಣೆ ಮಾಡಬೇಕು. ಪ್ರವಾದಿ ಮೊಹಮ್ಮದ್ ರವರು ಯಾವಾಗಲೂ ಕೂಡ ಒಂದು ಮಹಿಳೆಯರಿಗೆ ಗೌರವ ತರತಕ್ಕಂತಹ ಕೆಲಸ ಕಾರ್ಯಗಳು ಈಗಾಗಲೇ ಯಾರು ಹೇಳಿದರು ಅವರು ಆಗಿನ ಕಾಲದಲ್ಲಿ ಹೆಣ್ಣು ಮಗು ಜನ್ಮ ಆದರೆ ಅದನ್ನು ಮೊಟಕುಗೊಳಿಸ್ತಕ್ಕಂತಹ ಅವರ ಜೀವನವನ್ನು ಮೊಟಕುಗೊಳಿಸ್ತಕ್ಕಂತಹ ಕೆಲಸ ಕಾರ್ಯಗಳು ಆಗ್ತಾ ಇದ್ವು ಅಂತ ಹೇಳ್ಬಿಟ್ಟು ಅದಕ್ಕೆ ನಾಂದಿ ಹಾಡ್ತಕ್ಕಂತಹ ಕೆಲಸ ಏನಿದೆ ಅವರಿಂದ ಆಗಿದೆ. ಸಮಾಜ ಕಟ್ಟುವಲ್ಲಿ ಒಂದು ಪ್ರಮುಖ ಪಾತ್ರವನ್ನು ಅವರು ವಹಿಸಿದ್ದಾರೆ. ಅದೇ ರೀತಿ ಸಾಮರಸ್ಯತೆಯ ಬದುಕನ್ನು ಕಲಿಸಿಕೊಟ್ಟಿದ್ದಾರೆ. ಅದೇ ರೀತಿ ಮನುಷ್ಯನಿಗೆ ಈ ಸಮಾಜದಲ್ಲಿ ಹ್ಯೂಮನ್ ರೈಟ್ಸ್ ಏನಿದೆ ಅಂತ ಹೇಳ್ಬಿಟ್ಟು ಅವರು ನಮಗೆ ದಾರಿದೀಪವಾಗಿ ಕಂಡಿದ್ದಾರೆ. ಹಾಗಾಗ್ಬಿಟ್ಟು ಅಕ್ಕಪಕ್ಕದ ಮನೆಯವರು ಯಾರನ್ನು ಕೂಡ ಹಸಿವಿನಿಂದ ಬಳಲ್ತಾ ಇದ್ರೆ ತಾವು ಹೋಗ್ಬಿಟ್ಟು ಅವ್ರನ್ನ ತಮ್ಮಲ್ಲಿರ್ತಕ್ಕಂತಹ ಒಂದು ಏನು ಫುಡ್ ಇದೆ ಅದನ್ನು ಅವ್ರಿಗೆ ಕೊಟ್ಬಿಟ್ಟು ಅವ್ರಿಗೆ ಕೂಡ ಒಂದು ಈ ಸಮಾಜದಲ್ಲಿ ಏನಿದೆ ಹಸಿವು ಮುಕ್ತ ಸಮಾಜ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಶ್ರಮಿಸಿದ್ದಾರೆ. ಹಾಗಾಗ್ಬಿಟ್ಟು ಅಂತಹ ಮಹಾನ್ ಚೇತನ ಏನಿದೆ ಅವರ ಒಂದು ಜನ್ಮ ಜಯಂತಿ ಏನಿದೆ ಮುಂದೆ ಬರ್ತಕ್ಕಂಥ 26ನೇ ತಾರೀಕು ದೇಶದಲ್ಲಿ ಹಾಗೂ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಅವರ ಜನ್ಮ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಜಮಖಂಡಿನಲ್ಲಿ ಶಾಲಂ ಗೇಟ್ನಿಂದ ಹಿಡಿದುಬಿಟ್ಟು ನಗರದ ಪ್ರಮುಖ ಬೀದಿಗಳಲ್ಲಿ ಅದನ್ನು ಮೆರವಣಿಗೆಯನ್ನು ಮಾಡಿ ಆನಂತರ ಅದನ್ನು ಪುನಃ ಕುಂಚನೂರು ರಸ್ತೆಗೆ ಬಂದ್ಬಿಟ್ಟು ಅನಂತರ ಮುಧೋಳ್ ಹಿಲ್ಸಲ್ಲಿ ಎಂಡಾಗುತ್ತೆ. ಇದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ವಿಸ್ತೃತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಏನಿದೆ ಅದನ್ನು ಇಲಾಖೆ ನೀಡುತ್ತೆ. ಅಗತ್ಯ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. ಮುಂಜಾಗ್ರತೆ ಕ್ರಮಗಳು ಏನು ತಗೊಳ್ಬೇಕು ಪೊಲೀಸ್ ಇಲಾಖೆಯಿಂದ ನಾವು ಅದನ್ನು ಒದಗಿಸ್ಕೊಡ್ತಕ್ಕಂತಹ ಕೆಲಸ ಮಾಡ್ತೀವಿ. ಯಾರು ಕೂಡ ಅದ್ರ ಬಗ್ಗೆ ಚಿಂತೆ ಮಾಡ್ತಕ್ಕಂಥ ಅಗತ್ಯತೆ ಏನಿಲ್ಲ. ನಿಮಗೆ ಬೇಕಾಗಿರ್ತಕ್ಕಂತಹ ಒಂದು ಸಂಚಾರಿ ಸುವ್ಯವಸ್ಥೆ ಏನಿದೆ ಆ ಮೆರವಣಿಗೆ ಸಾಗಿ ಬರ್ತಕ್ಕಂತಹ ದಾರಿನಲ್ಲಿ ಅದನ್ನು ಟ್ರಾಫಿಕ್ ಡೈವರ್ಷನ್ ಏನಿದೆ ಅದನ್ನು ಅಗತ್ಯ ಕ್ರಮಗಳನ್ನ ಇಲಾಖೆ ಕೈಗೊಂಡ್ಬಿಟ್ಟು ತಮ್ಮ ಮೆರವಣಿಗೆಗೆ ನಾವು ಸುಗಮ ರೀತಿಯಲ್ಲಿ ಸಾಗುವಂತೆ ನಾವು ನೋಡ್ಕೊಳ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂತಹ ಸ್ಥಳೀಯ ಅಧಿಕಾರಿಗಳಿಗೆ ಈಗಲೇ ಸೂಚನೆ ನೀಡ್ತೀನಿ. ಆ ಒಂದು ಮಾರ್ಗದಲ್ಲಿ
ಸುವ್ಯವಸ್ಥಿತವಾಗಿರ್ತಕ್ಕಂತಹ ಒಂದು ಟ್ರಾಫಿಕ್ ಒಂದು ರೆಗ್ಯುಲೇಟಿಂಗ್ ಸಿಸ್ಟಮ್ನ ಮಾಡಬೇಕು. ಯಾವಾಗಲೂ ಕೂಡ ನಮ್ಮ ದೇಶ ಏನಿದೆ ವಿವಿಧತೆಯಲ್ಲಿ ಏಕತೆಯನ್ನು ಸಾಧನೆ ಮಾಡತಕ್ಕಂಥ ದೇಶ. ಈ ದೇಶದಲ್ಲಿ ಸಾವಿರಾರು ಮತ, ಧರ್ಮ, ಪಂಥಗಳು ಎಲ್ಲರೂ ಕೂಡ ಸೇರಿಬಿಟ್ಟು ನಾವು ವಾಸ ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ಹಬ್ಬಗಳು ಏನಿದ್ದಾವೆ ತುಂಬ ವಿಜೃಂಭಣೆಯಿಂದ ವೈಶಿಷ್ಟ್ಯಪೂರ್ವಕವಾಗಿ ಯಾರಿಗೂ ಧಕ್ಕೆ ಆಗದ ರೀತಿಯಲ್ಲಿ ಅದನ್ನು ಆಚರಣೆ ಮಾಡಬೇಕು. ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡ್ತಕ್ಕಂತಹ ಒಂದು ಹೊಣೆಗಾರಿಕೆ ಏನಿದೆ ನಿಮ್ಮ ಮೇಲೆ ಇದೆ. ಅದರ ಜೊತೆಗೇ ಪೊಲೀಸ್ ಇಲಾಖೆ ಏನಿದೆ ಅದು ಕೂಡ ನಿಮ್ಮ ಒಂದು ಸಹಕಾರದೊಂದಿಗೆ ಈ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ನಾವು ಯಾವಾಗಲೂ ಕೂಡ ಮಾಡ್ಕೊಂಡು ಬಂದಿದ್ವಿ, ಈಗಲೂ ಮಾಡ್ತೀವಿ, ಮುಂದೆ ಕೂಡ ನಾವು ಮಾಡ್ತೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಒಂದು ಕರೆಗೆ ಹೋಗೊಟ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಈ ಶಾಂತಿ ಸಭೆಯಲ್ಲಿ ತಾವೆಲ್ಲರೂ ಕೂಡ ಹಾಜರಿದ್ರಿ. ಇದಕ್ಕೆ ಈ ಸಭೆಗೆ ಶೋಭೆ ತರ್ತಕ್ಕಂತಹ ಕೆಲಸ ಎಲ್ಲರಿಂದಲೂ ಆಗಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ಶಾಂತಿ ಸಭೆ ಇರಲಿ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸರಿಸುಮಾರು ಒಂದು 200-250 ಜನಕ್ಕಿಂತ ಕಡಿಮೆ ಇರಬಾರ್ದು. ಆ ರೀತಿ ಎಲ್ಲರೂ ಕೂಡ ಆಹ್ವಾನ ಮಾಡಿಬಿಟ್ಟು ಒಂದು ಆರೋಗ್ಯಕರವಾಗಿರ್ತಕ್ಕಂತಹ ಚರ್ಚೆಗಳನ್ನು ಮಾಡಲಿಕ್ಕೆ ಸ್ಥಳೀಯ ನಗರ PSC ಅವರು ಅದನ್ನು ವ್ಯವಸ್ಥೆ ಮಾಡಬೇಕು. ಈ ಒಂದು ಸಂದರ್ಭದಲ್ಲಿ ಪುನಃ ಉಪವಿಭಾಗದ ಪೊಲೀಸ್ ಅಧಿಕಾರಿಯಾಗಿ ಮುಂದೆ ಬರ್ತಕ್ಕಂತಹ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ನಿಮಿತ್ತ ನಮಗೆಲ್ಲರೂ ಕೂಡ ಶುಭ ಕೋರುತ್ತಾ ಈ ಸಮಾಜದಲ್ಲಿ ಎಲ್ಲರಿಂದಲೂ ಕೂಡ ಒಂದು ಶಾಂತ ರೀತಿಯ ಜೀವನ ನಡೆಯುವಂತಾಗಲಿ, ಆನಂತರ ಸಮೃದ್ಧಿಯಾಗಿರ್ತಕ್ಕಂತಹ ಒಂದು ಮಳೆ ಬರಲಿ ಅಂತ ಹೇಳ್ಬಿಟ್ಟು ಹಾರೈಸುತ್ತಾ ಒಂದು ಇನ್ನೊಂದು ಈ ನೆಕ್ಸ್ಟ್ ಬರ್ತಕ್ಕಂಥ ಹಬ್ಬಗಳಿಗೆ ಯಾವುದೇ DJ ಇರಲ್ಲ, ಸೌಂಡ್ ಸಿಸ್ಟಮ್. ನೀವೇನಾದ್ರೂ ಮಾಡ್ತೀರ ಅಧ್ಯಕ್ಷ? ಇಲ್ಲ, DJ ಸಿಸ್ಟಮ್ ಅಲೋ ಇಲ್ಲ. ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕು. ಯಾಕಂದ್ರೆ ಒಂದು ವೈಜ್ಞಾನಿಕ ತಳಹದಿಯಲ್ಲಿ DJ ಇಂದ ಅಡ್ಡ ಪರಿಣಾಮಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ಇರೋದ್ರಿಂದ ನಾವು ಮುಂದೆ ಬರ್ತಕ್ಕಂತಹ ಈದ್ ಮಿಲಾದ್ ಹಬ್ಬ ಆಗಲಿ ಅಥವಾ ಬೇರೆ ಗಣೇಶ ಹಬ್ಬ ಆಗಲಿ DJ ಅನ್ನು ನೀಡಲಾಗುವುದಿಲ್ಲ. ಈ ಮಿಲಾದ್ ಹಬ್ಬದ ನಿಮಿತ್ತವಾಗಿ ಇಲಾಖೆ ವತಿಯಿಂದ ಇರ್ತಕ್ಕಂಥ ಸಲಹೆ ಸೂಚನೆಗಳನ್ನು ನೀಡತಕ್ಕಂಥ ಹಾಗೂ ಈ ಶಾಂತಿ ಸಭೆ ಗಣಾಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ DSP ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸ್ತೇನೆ. ಅದೇ ರೀತಿ ಈ ಸಭೆಯಲ್ಲಿ ಹಾಜರಿದ್ದು ಈ ಸಭೆಯ ಮುಖ್ಯ ಅತಿಥಿಯ ಸ್ಥಾನ ವಹಿಸಿಕೊಂಡು ಇಲಾಖೆ ವತಿಯಿಂದ ಇರ್ತಕ್ಕಂಥ ಸೂಚನೆ ನೀಡತಕ್ಕಂಥ ನಮ್ಮ CPI ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸ್ತೇನೆ. ಅದೇ ರೀತಿಯಲ್ಲಿ ಅಂಜುಮನ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ತೌಫೀಕ್ ಪಾರ್ದನವರು ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸ್ತೇನೆ. ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ಈ ಒಂದು ಸಭೆಗೆ ಬಂದು ಈ ಸಭೆಯಲ್ಲಿ ನಡೆದಿರ್ತಕ್ಕಂಥ ಚರ್ಚೆಗಳನ್ನು ಬಿತ್ತರಗೊಳಿಸ್ತಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸ್ತೇನೆ. ಮುಖ್ಯವಾಗಿ ತಮ್ಮೆಲ್ಲರೂ ತಮ್ಮ ಒಂದು ಅಮೂಲ್ಯವಾದ ಕೆಲಸಗಳನ್ನು ಬದಿಗೊತ್ತಿ ನಮ್ಮ ಕರೆಗೆ ಹೋಗತ್ತಿ ಬಂದಿದ್ದೀರಿ. ತಮ್ಮೆಲ್ಲರೂ ಕೂಡ ನಮ್ಮ ಇಲಾಖೆ ವತಿಯಿಂದ ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು. ಇರ್ತಕ್ಕಂಥ ಈ ಮಿಲಾದ್ ಹಬ್ಬದ ನಿಮಿತ್ತವಾಗಿ ಇಲಾಖೆ ವತಿಯಿಂದ ಇರ್ತಕ್ಕಂಥ ಸಲಹೆ ಸೂಚನೆಗಳನ್ನು ನೀಡತಕ್ಕಂಥ ಹಾಗೂ ಈ ಶಾಂತಿ ಸಭೆ ಗಣಾಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ DSP ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸ್ತೇನೆ. ಅದೇ ರೀತಿ ಈ ಸಭೆಯಲ್ಲಿ ಹಾಜರಿದ್ದು ಈ ಸಭೆಯ ಮುಖ್ಯ ಅತಿಥಿಯ ಸ್ಥಾನ ವಹಿಸಿಕೊಂಡು ಇಲಾಖೆ ವತಿಯಿಂದ ಇರ್ತಕ್ಕಂಥ ಸೂಚನೆ ನೀಡತಕ್ಕಂಥ ನಮ್ಮ CPI ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸ್ತೇನೆ. ಅದೇ ರೀತಿಯಲ್ಲಿ ಅಂಜುಮನ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ತೌಫೀಕ್ ಪಾರ್ದನವರು ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸ್ತೇನೆ. ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ಈ ಒಂದು ಸಭೆಗೆ ಬಂದು ಈ ಸಭೆಯಲ್ಲಿ ನಡೆದಿರ್ತಕ್ಕಂಥ ಚರ್ಚೆಗಳನ್ನು ಬಿತ್ತರಗೊಳಿಸ್ತಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸ್ತೇನೆ. ಮುಖ್ಯವಾಗಿ ತಮ್ಮೆಲ್ಲರೂ ತಮ್ಮ ಒಂದು ಅಮೂಲ್ಯವಾದ ಕೆಲಸಗಳನ್ನು ಬದಿಗೊತ್ತಿ ನಮ್ಮ ಕರೆಗೆ ಹೋಗತ್ತಿ ಬಂದಿದ್ದೀರಿ. ತಮ್ಮೆಲ್ಲರೂ ಕೂಡ ನಮ್ಮ ಇಲಾಖೆ ವತಿಯಿಂದ ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು.